ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆ 5:45 ಈ ಥರ ಆಗಿದೆ. ಸೊ ಈಗ ನಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಅದು ಅಜ್ಜಿ ಕೇಳು. ಸೊ ಫ್ರೆಂಡ್ಸ್, ಈಗ ನಾವು ಹೊರಟಿದ್ದೀವಿ, ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಎಲ್ಲರೂ ಕೂಡ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಆ್ಯಂಡ್ ಈ ಸ್ಯಾರಿ ಬಂದು ಇದು ನಮ್ಮ ಸಬ್ಸ್ಕ್ರೈಬರ್ ನನಗೆ ಇದ್ರ ಟೈಮಲ್ಲಿ ಕೊಟ್ಟಿದ್ದು. ನಾನು ಪ್ರೆಗ್ನೆನ್ಸಿಯಲ್ಲಿ ಆರ್ಯನ್ ಪ್ರೆಗ್ನೆನ್ಸಿಯಲ್ಲಿ ಕೊಟ್ಟಿದ್ದು, ಹಾಕ್ಕೊಂಡೇ ಇರಲಿಲ್ಲ. ಸೊ ಇವತ್ತು ವೇರ್ ಮಾಡಿದ್ದೀನಿ. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಪರ್ಪಲ್ ಮತ್ತು ಯೆಲ್ಲೋ ಕಾಂಬಿನೇಷನು, ಅದ್ರ ಜೊತೆಗೆ ಈ ಥರ ಟ್ರೆಡಿಷ್ನಲ್ ಆಗಿ ಹೂವು ಮುಟ್ಕೊಂಡೆಲ್ಲ ರೆಡಿ ಆದರೆ ಅದೊಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರಾವೆಲ್ ಮಾಡೋದಕ್ಕೂ ಕೂಡ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಸ್ಯಾರಿ ಅಂತ ನಾನು ಇದನ್ನೇ ಹಾಕ್ಕೊಂಡೆ. ಇಲ್ಲಿ ನೋಡಿ, ಆರ್ಯ ಇನ್ನೂ ಅಮ್ಮನ ಮನೇಲಿ ಮಲ್ಕೊಂಡಿದ್ದಾನೆ. ಅವನು ಎದ್ದಿಲ್ಲ. ಇಷ್ಟು ಬೇಗ ಎಬ್ಸೋದು ಬೇಡ ಅವನ್ನ. ಇನ್ನು ಶಿವು ಅವ್ರ ಕಾರಲ್ಲಿ ಬರ್ತಾನೆ ಅವನು. ಇಷ್ಟು ಬೇಗ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅವನನ್ನ ಅಂತ ಅಂದ್ಬಿಟ್ಟು. ಸೊ ಇವನು ಎಲ್ಲ ಸ್ನಾನ ಮಾಡಿದರು. ಈಗ ನಾವು ಪಿರಿಯಾಪಟ್ಟಣದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಎಲ್ಲಿ ಬಂದ್ವ ನಾವು? ಬಂದ್ವಿ ಆಲ್ಮೋಸ್ಟ್ 1:15 6 ಗಂಟೆಗೆ ಹೊರಟಿದ್ದು. ಕರೆಕ್ಟಾಗಿ 7:15ಗೆಲ್ಲ ಬಂದ್ವಿ. ಅಂದ್ರೆ ಟ್ರಾಫಿಕ್ ಇಲ್ವಲ್ಲ, ತುಂಬಾ ಬೇಗ ಬಂದ್ವಿ. ಅದ್ರಲ್ಲೂ ನಮ್ಮ ಮನೆಯಿಂದ ಇನ್ಕಲ್ ದಾಟಷ್ಟಲ್ಲೇ ಅರ್ಧ ಗಂಟೆ ಆಗೇ ಹೋಯ್ತು, ಟ್ರಾಫಿಕ್ ಇಲ್ಲ ಅಂದ್ರೆ. ನಮ್ಮ ಏರಿಯಿಂದ ಮೈಸೂರು ದಾಟಷ್ಟಲ್ಲೇ ಅರ್ಧ ಗಂಟೆ ಬೇಕು. ಇನ್ 3/4 ಗಂಟೆಗೆ ಇನ್ಕಲ್ ಇಂದ ಪಿರಿಯಾಪಟ್ಟಣ ಬಂದಿದ್ವಿ. ಅದು ಆಟೋ ಗೇರ್ ಗಾಡಿ. ಇನ್ಯಾವ್ದಾದ್ರು ದೊಡ್ಡ ಗಾಡಿ ಕೃಷ್ಣ ಗಿಷ್ಟ ಆತರ ಇದ್ದಿದ್ರೆ ಇನ್ನೂ ಒಂದು 20 ನಿಮಿಷ ಬೇಗ ಕರ್ಕೋರ್ವಿ. ಲಗೇಜ್ ಎಲ್ಲ ಇದೆ, ವೆಯ್ಟ್ ಜಾಸ್ತಿ ಇದೆ, ಸ್ವಲ್ಪ ಹಂಪ್ಸಲ್ಲೆಲ್ಲ ಸ್ವಲ್ಪ ಟಚ್ ಆಗ್ಬಿಡುತ್ತೆ ಇದು. ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಬಂದಿದ್ದೀವಿ. ಸ್ಲೋ ಅಂತ ಇದೆ. ಇಷ್ಟು ನಮ್ಗೆ ಹೆಂಗೆ ಅಂದ್ರೆ ಇಂಥ ಟೈಮ್ ರೀಚ್ ಆಗ್ಬಿಡ್ಬೇಕು, ಆಗ ಸಮಾಧಾನ. ಆತರ ಮತ್ತೆ ಸ್ಪೀಡ್ ಆಗಿ ಹೋಗ್ತಾರ. ಏನ್ ಗೊತ್ತಾ, ರೋಡ್ ಖಾಲಿ ಇದ್ದಾಗ ಹೊಡೆದ್ಬಿಡ್ಬೇಕು ನಮ್ಮ ಇಂಟೆನ್ಷನ್. ಟ್ರಾಫಿಕ್ ಇರಲ್ವಾ, ರೋಡ್ ಫ್ರೀ ಆಗಿತ್ತಾ ಆರಾಮಾಗಿ ಹೋಗ್ಬೋದು. ಟ್ರಾಫಿಕ್ ಇದ್ದಾಗ ನೋಡಿ, ಈಗ ಹೋಗಕ್ಕಾಯ್ತಾಯ್ತಾ? ಸೈಡೇ ಕೊಡ್ತಲ್ಲ ಅಣ್ಣ ಬಸ್ ಅವನು. 10 ವರ್ಷ ನಮ್ಮ ಪಿರಿಯಾಪಟ್ಟಣ. ಫ್ರೆಂಡ್ಸ್, ಈಗ ನಾವು ರೀಚ್ ಆದ್ವಿ. ಈಗ ಕಾರಿಂದ ಬಂದು ಅಲ್ಲಿ ನಾವು ಒಂದು ಫಂಕ್ಷನ್ ಹಾಲ್ನ ಕೂಡ ತೊಗೊಂಡಿದ್ವಿ. ಸೊ ಆ ಫಂಕ್ಷನ್ ಹಾಲ್ಗೆ ನಮಗೆ ಏನು ದಿನಸಿ ಮತ್ತು ತರಕಾರಿ ಇದೆಲ್ಲ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಇಟ್ಬಿಟ್ಟು ನಾವು ಮಡ್ಲಕ್ಕಿ ಕೊಡೋದಕ್ಕೆ ಹೋಗಬೇಕು. ಆ್ಯಂಡ್ ನೆನ್ನೆ ವ್ಲಾಗಲ್ಲಿ ಸುಮಾರು ಜನ ನಾನು ಮಾಂಗಲ್ಯ ಚೈನ್ ಬೇರೆ ಡಿಸೈನ್ ಚೇಂಜ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದಷ್ಟು ಜನ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ. ಇನ್ನು ಕೆಲವರೆಲ್ಲ ನಮಗೆ 2 ಲೈನ್ಸ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತ. ಆ್ಯಂಡ್ ನಾನು ಈಗ ಮತ್ತೆ ಹೊಸದಾಗಿ 2 ಲೈನ್ದೇ ಮಾಡಿಸ್ಬೋದಿತ್ತು. ಯಾಕೆ ಮಾಡಿಸ್ಲಿಲ್ಲ ಅಂತ ಅಂದರೆ, ಈಗ ಡೈಲಿ ವೇರ್ಗೆ ತುಂಬ ಜಾಸ್ತಿ ಗ್ರಾಮ್ಸ್ದೆಲ್ಲ ಹಾಕ್ಕೊಳ್ಳೋದು ನನಗೆ ಯಾಕೋ ಸೂಕ್ತ ಇಲ್ಲ ಅಂತ ಅನ್ನಿಸ್ತು. ಈಗ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ. ಸೊ ಸಿಂಗಲ್ ಲೈನೇ ಸಾಕು ದಿನ ಯೂಸ್ ಮಾಡೋದಕ್ಕೆ ಅಂತ ಅನಿಸ್ತು. ಆ್ಯಂಡ್ ಪರ್ಟಿಕ್ಯುಲರಾಗಿ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ನಾನು ಇದನ್ನು ಮಾಡಿಸ್ಕೊಂಡೆ. ಆ್ಯಂಡ್ ಅಫ್ಕೋರ್ಸ್ ಹೌದು, 2 ಲೈನ್ಸ್ ಅದ್ರದ್ದು ವೈಬೇ ಬೇರೆ ಥರ ಇರುತ್ತೆ. ಅದನ್ನು ಹಾಕ್ಕೊಂಡಾಗ ಅದೊಂಥರ ಟ್ರೆಡಿಷ್ನಲ್ ಲುಕ್ಕು. ಅದರಲ್ಲಿ ಸುಮಾರು ಜನ ಇಷ್ಟಪಟ್ಟಿದ್ರು, ನನಗೂ ಕೂಡ ಇಷ್ಟಪಟ್ಟೆ ಅದನ್ನು ಮಾಡಿಸ್ಕೊಂಡಿದ್ದು. ಬಟ್ ಅದನ್ನು ಯಾವುದು ನಮ್ಗೆ ಅದು ಸಿಕ್ಕಾದ್ಮೇಲೆ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ನಂಗೆ ಅದನ್ನು ಹಾಕಿ ಈಗ ಆಲ್ರೆಡಿ ಸುಮಾರು ವರ್ಷಗಳಿಂದ ಒಂದು 6 ವರ್ಷ ಅದನ್ನೇ ನಾನು ಯೂಸ್ ಮಾಡಿದ್ರಿಂದ ನನಗೆ ಮತ್ತೆ ಅದೇ ಡಿಸೈನ್ ಬೇಡ ಅಂತ ಅನಿಸ್ತು. ಹಾಗಾಗಿ ಈ ಥರ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ರಿ ಅದ್ರ ಬಗ್ಗೆ, ಹಾಗಾಗಿ ಅದ್ರ ಬಗ್ಗೆ ಮಾತಾಡಿದ್ರೆ. ಈಗ ನಾನು ಮಡ್ಲಕ್ಕಿ ಕೊಡೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೀರೆ ಇದನ್ನು ತೊಗೊಂಡು ಬಂದಿದ್ದೆ. ಆ್ಯಂಡ್ ಮಡ್ಲಕ್ಕಿ ಕೊಡಬೇಕಾದ್ರೆ ಈ ಥರ ಬ್ಲೌಸ್ ಪೀಸ್ ಒಳಗಡೆ ಹಾಕ್ಬಿಟ್ಟು ಅದನ್ನು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದೇ ಥರ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದೇ ನಾವು ಫಂಕ್ಷನ್ ಹಾಲ್ ನಾವು ತೊಗೊಂಡಿರೋವಂಥದ್ದು. ಇವತ್ತು ನಾವು ಅಡುಗೆ ಎಲ್ಲ ಮಾಡಿಸೋದಕ್ಕೆ ಅಂತ ತೊಗೊಂಡಿರೋವಂಥದ್ದು. ನೋಡಿ, ಈ ಥರ ಎಲ್ಲನೂ ಹಾಕಿಟ್ಟಿದ್ದೀನಿ. ಸೀರೆ, ಈ ಥರದ್ದು ಸೀರೆ ತೊಗೊಂಡು ಬಂದಿದ್ದೆ. ಈಗ ನಾವು ದೇವಸ್ಥಾನದ ಕಡೆ ಹೋಗಬೇಕು. ಇನ್ನು ಅಮ್ಮನ ಬಗ್ಗೆ ಹೇಳಬೇಕಂತ ಅಂದರೆ ಮಸಣಿಕಮ್ಮ, ಪಿರಿಯಾಪಟ್ಟಣದ ಮಸಣಿಕಮ್ಮ ದೇವಸ್ಥಾನದಲ್ಲಿ ಇವತ್ತು ನಾವು ಪೂಜೆ ಇಟ್ಕೊಂಡಿರೋವಂಥದ್ದು. ಜೊತೆಗೆ ತಾಯಿಗೆ ಹರಕೆ ತೀರಿಸ್ತಿರೋವಂಥದ್ದು. ಈ ತಾಯಿ ಶಕ್ತಿ ಯಾವ ಥರ ಅಂತ ಅಂದರೆ, ನಾನು ಕೇಳಿದ್ದೆ, ನನ್ನ ಅನುಭವಕ್ಕೆ ಬಂದಿರಲಿಲ್ಲ. ನನ್ನ ಜೀವನದ ಒಂದಷ್ಟು ಬದಲಾವಣೆಗಳಾಗಿದೆ ನನ್ನ ಜೀವನದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ ಅಂತಂದರೆ ಈ ತಾಯಿನೂ ಕೂಡ ಅದರಲ್ಲಿ ತಾಯಿಯಿಂದನೂ ಕೂಡ ಒಂದು ಕಾರಣ ಅಂತಲೇ ಹೇಳ್ಬೋದು.
ಸೊ ಸೋತು ಕಂಗಾಲಾಗ್ಬಿಟ್ಟಿದ್ವಿ ನಮ್ಮ ಜೀವನದಲ್ಲಿ. ಇಷ್ಟೇ ಅಪ್ಪ, ನಮಗೇನು ಅದೃಷ್ಟ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಅಥವಾ ನಮಗೆ ಯಾರು ಸಹಾಯ ಮಾಡೋದಕ್ಕಿಲ್ಲ ಅಂತ ಅಂದ್ಕೊಂಡು ನಾವು ಸೋತೋದ್ವಿ, ನಾವು ಸೋತ್ಬಿಟ್ವಿ ನಮ್ಮ ಜೀವನದಲ್ಲಿ. ನಮಗೆ ನವೀನಂತೂ ಯಾವಾಗಲೂ ನನ್ನ ಹಣೆ ಬರದಲ್ಲಂತೂ ಅದೃಷ್ಟ ಅನ್ನೋದೇ ಬರೆದಿಲ್ಲ ಬಿಡೆ, ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಅದೃಷ್ಟ ಅಂತೆಲ್ಲ ಫೀಲ್ ಮಾಡ್ಕೊತಾ ಇದ್ರು. ನನಗೇನು ಕೈ ಹಾಕಿದ್ದು ನನಗೆ ಒಳ್ಳೇದಾಗಲ್ಲ ಅಂತೆಲ್ಲ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಇದೇ ಥರ ಯೂಟ್ಯೂಬ್ನ ನೋಡಬೇಕಾದ್ರೆ ಈ ತಾಯಿ ಬಗ್ಗೆ ತಿಳ್ಕೊಂಡೆ. ಸೊ ಇವತ್ತು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಮ್ಮನಿಂದ ನನಗೆ ಒಳ್ಳೆಯದಾಗಿದೆ. ಎಷ್ಟೋ ಜನ ಇದ್ದೀರಾ, ಎಷ್ಟೋ ಸಮಸ್ಯೆಗಳಿರುತ್ತೆ, ಅದಕ್ಕೆ ಪರಿಹಾರನ ಹುಡ್ಕೊಂಡು ಯಾವ ಥರ ಹೋಗಬೇಕು, ಯಾರನ್ನು ಕೇಳಬೇಕು ಅಂತ ಇದ್ದಾಗ ಈ ಥರ ನಾನು ಆ ಪರಿಸ್ಥಿತಿ ಅವತ್ತು ನನ್ನ ಗಂಡನ ಪರಿಸ್ಥಿತಿ ಅದೇ ಥರ ಇತ್ತು. ನಾವು ಯಾಕೆ ಯಾವುದು ಕೂಡ ನಮ್ಗೆ ಈಸಿಯಾಗಿ ಸಿಗೋದಿಲ್ಲ, ಎಲ್ಲವೂ ಕೂಡ ಕಷ್ಟಪಡಬೇಕು, ಯಾವುದು ಈಸಿಯಾಗಿ ಬಂದು ನಮ್ಮ ಕೈ ತಲುಪಲ್ಲ. ಇನ್ನೇನು ಮುಗೀತು, ನಮಗೆ ಎಷ್ಟು ದೇವ್ರು ಮಾಡಿದ್ರು ನಮಗೆ ಕೈ ಹಿಡಿಲಿಲ್ವಲ್ಲ ಅಂತ ಬೇಜಾರು ಮಾಡಿ ಕೂತ್ಕೊಬಿಟ್ಟಿದ್ವಿ. ಆಗ ಯೂಟ್ಯೂಬಲ್ಲಿ ಇದೇ ಥರ ದೇವ್ರುಗಳ ಬಗ್ಗೆ ಏನೋ ಸರ್ಚ್ ಮಾಡಬೇಕಾದ್ರೆ ನನಗೆ ಪಿರಿಯಾಪಟ್ಟಣದಮ್ಮನ ಬಗ್ಗೆ ಒಂದು ಸ್ಟೋರಿ ಸಿಕ್ತು. ಆ ಸ್ಟೋರಿಯಲ್ಲಿ ನಾನು ಇದು ಪೂರ್ತಿ ತಿಳ್ಕೊಂಡೆ. ಯಾವ ಥರ ತಾಯಿ ಹತ್ರ ಹೋಗಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಹೂ ಕೇಳೋದ್ರ ಬಗ್ಗೆ ಇರ್ಬೋದು, ಮತ್ತು ತಾಯಿ ಪವಾಡಗಳ ಬಗ್ಗೆ ತಿಳ್ಕೊಂಡೆ. ಅದು ತಿಳ್ಕೊಂಡಾದಮೇಲೆ ನನಗೆ ಗೊತ್ತಾಗಿದ್ದು, ಓಕೆ, ನಾನು ನವೀನ್ಗೆ ಹೇಳಿದೆ ಅವತ್ತಿನ ರಾತ್ರಿ, ನವೀನ್ ಎಲ್ಲ ದೇವ್ರುಗಳಿಗೂ ಮಾಡಿದ್ದೀವಿ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದೆ. ಆವಾಗ ಅವರಂದರು, ನನಗೆ ಯಾವ ದೇವ್ರ ಮೇಲೂ ನಂಬಿಕೆ ಇಲ್ಲ ಬಿಡ, ನಮ್ಗೆ ಯಾವ ದೇವರು ಕೈ ಹಿಡಿಯೋದಿಲ್ಲ ಅಂತಂದರು. ಬೇಡ ನವೀನ್, ಇದೊಂದೇ ಒಂದು ಸಲ ನನ್ನ ಜೊತೆ ಬನ್ನಿ ದೇವಸ್ಥಾನಕ್ಕೆ, ಅದಾದಮೇಲೆ ನಿಮ್ಮನ್ನೆಲ್ಲೂ ಕರೆಯಲ್ಲ ಅಂತ ಹೇಳಿದೆ. ಸೊ ಆಯಿತು, ಹೋಗೋಣ ಅಂತ ಬೆಳಿಗ್ಗೆನೇ ನಾವು 5-5:30 ಎದ್ದು ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ನಾವು ಹೂ ಪ್ರಸಾದನ ಕೇಳಿದ್ವಿ, ಹೂವು ನಮಗೆ ಆಗಲಿಲ್ಲ. ಸೊ ಆವಾಗ ಅಲ್ಲಿ ಪುರೋಹಿತರು ಒಂದು ಮಾತು ಹೇಳಿದ್ರು. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ಬಂದು ಇನ್ನೊಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ಅಭಿಷೇಕನ ಇಟ್ಕೊಂಡಿದ್ವಿ. ಅಭಿಷೇಕನ ಮಾಡಿಸಿದ್ವಿ. ಅವತ್ತಿನ ದಿನವೇ ನಮಗೆ ಏನು ಕೆಲಸ ಕಾರ್ಯಗಳು ನಮಗೆ ಅಷ್ಟು ದಿನದಿಂದ ಆಗಿರಲಿಲ್ವೋ ಆ ವಿಚಾರವಾಗಿ ಫೋನ್ ಬಂತು. ಸೊ ಅದು ನನಗೆ ಪವಾಡ ಅನಿಸ್ಬಿಡ್ತು. ಒಂದು, ನಾವು ಆ ತಾಯಿಗೂ ದರ್ಶನಕ್ಕೆ ಅಂತ ಹೋದಾಗ ತಾಯಿ ನಮಗೊಂದು ಸೂಚನೆ ಕೊಟ್ಟಳು, ನಮ್ಮಿಂದ ಏನೋ ಒಂದು ಕೆಲಸ ಆಗಬೇಕಿತ್ತು, ಅದನ್ನು ಆ ತಾಯಿ ಮಾಡಿಸಿದ್ಲು. ಆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದ ದಿನವೇ ನಮಗೆ ಕಾಲ್ ಬಂದು ಆ ಕೆಲಸ ಅವತ್ತಾಯಿತು. ಸೊ ಅಲ್ಲಿಂದ ನಾನು ಆ ತಾಯಿನ ನಂಬೋದಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ನಾನು ಬೇಡಿದ್ದನ್ನು ತಾಯಿ ಕೊಟ್ಕೊತಾ ಬಂದಳು. ಸೊ ಅದು ಆ ತಾಯಿಯ ಶಕ್ತಿ. ನಾನಿವತ್ತು ನನ್ನ ಬಾಯಲ್ಲಿ ನುಡಿಸ್ತಾ ಇದ್ದಾಳೆ ನಿಮ್ಗೆಲ್ರಿಗೂ, ನಾನು ಇದನ್ನು ನಿಮಗೂ ವಿಚಾರಗಳು ತಿಳಿಸ್ತಾ ಇದ್ದಾಳೆ ಅಂದರೆ ಅದು ಆ ತಾಯಿಯಿಂದನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ಅಮ್ಮ ಪವರ್ಫುಲ್. ಅವಳನ್ನ ಭಕ್ತಿಯಿಂದ ನಂಬಿ ಅವಳ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅವಳು ಕೈ ಬಿಡೋದಿಲ್ಲ. ಆ್ಯಂಡ್ ನಮ್ಮಲ್ಲೂ ಕೂಡ ಅದೇ ಥರ ಒಳ್ಳೆತನ ಇರಬೇಕು. ನಾವು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಯಾರಿಂದಲೂ ಏನನ್ನು ನಿರೀಕ್ಷೆ ಕೂಡ ಮಾಡಬಾರ್ದು. ಆ ಭಗವಂತನ ಮೇಲೆ ನಿರೀಕ್ಷೆ ಇಡಿ. ಆ ಭಗವಂತ ಕಾಪಾಡ್ತಾನೆ. ನಮಗೆ ಬೇಡಿದನ್ನೆಲ್ಲ ತಡ ಆಗ್ಬೋದು, ಬಟ್ ಯಾವ ಸಮಯಕ್ಕೆ ಏನು ಸಿಗಬೇಕು ಅನ್ನೋದನ್ನು ಆ ತಾಯಿ ಕೊಡ್ತಾಳೆ. ಸೊ ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ಮಡ್ಲಕ್ಕಿ ಎಲ್ಲ ಕೊಟ್ಟು ಬಂದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಇತ್ತು. ಟೊಮ್ಯಾಟೊ ಬಾತ್ ಮಾಡಿದರು, ಅದನ್ನು ಎಲ್ಲರೂ ತಿಂದ್ವಿ. ಅಷ್ಟರಲ್ಲಿ ಅಮ್ಮ ಅವರು ಎಲ್ಲ ಬಂದ್ರಲ್ಲ, ಎಲ್ಲ ತಿಂದಿದ್ದಾಯಿತು. ಇನ್ನು ಈಗ ಮರಿ ಹೊಡೆದು ಮಟನ್ ಎಲ್ಲ ರೆಡಿ ಇತ್ತು, ಅದನ್ನು ಈಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರೆಲ್ಲ ಟೀ ಕುಡಿತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಪಾಯಸ, ಬೋಟಿ ಗೊಜ್ಜು, ಮತ್ತು ಚಿಕನ್ ಫ್ರೈ, ಮತ್ತು ಇದು ಮಟನ್ ಸಾಂಬಾರು, ಗೀ ರೈಸ್, ವೈಟ್ ರೈಸ್, ಇಷ್ಟನ್ನ ಮಾಡಿಸಿದ್ದು. ಸೊ ಆಲ್ರೆಡಿ ಎಲ್ಲ ಅಡುಗೆ ಭಟ್ರು ಕರೆಸಿದ್ವಿ, ಆಲ್ರೆಡಿ ಎಲ್ಲ ಅಡುಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ನೋಡಿ, ಪಾಯಸ ರೆಡಿಯಾಗಿದೆ, ಗೀ ರೈಸು, ವೈಟ್ ರೈಸು, ಮಟನ್ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಚಿಕನ್ ಒಂದು ಸ್ವಲ್ಪ ಡಿಲೇ ಆಯಿತು. ಅಂದರೆ ಇಲ್ಲಿ KR ನಗರದಲ್ಲಿ ನವೀನ್ ಅವ್ರ ಮಾವನ ಮಗನಿಗೆ ಹೇಳಿದ್ರಲ್ಲ, ಅವ್ರು ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಅಂಗಡಿ ಬ್ಯುಸಿ ಇರ್ತಾರೆ. ಸೊ ಅವರು ತೊಗೊಂಡು ಬರ್ತೀನಿ ನಾನು ಅಂತ ಅಂದರು. ಇನ್ನೂ ಬಂದಿರಲಿಲ್ವಲ್ಲ, ಬೇರೆದೆಲ್ಲ ರೆಡಿ ಮಾಡೋಣ ಅಂತ ಮಾಡಿದರು. ಅಷ್ಟರಲ್ಲಿ ಅವರು ಕೂಡ ಅದನ್ನು ಚಿಕನ್ನು ಕೂಡ ತೊಗೊಂಡು ಬಂದಮೇಲೆ ಈಗ ಇಲ್ಲಿ ಬೋಟಿ ರೆಡಿ ಆಗ್ತಾಯಿದೆ, ಬೋಟಿ ಗೊಜ್ಜು ರೆಡಿ ಆಗ್ತಾಯಿದೆ. ಈಗ ಚಿಕನ್ ತಂದಮೇಲೆ ಚಿಕನ್ ಫ್ರೈ ಒಂದು ರೆಡಿ ಆಗ್ತಾಯಿದೆ. ಸೊ ತುಂಬ ಚೆನ್ನಾಗಾಯಿತು, ದರ್ಶನ ಚೆನ್ನಾಗಾಯಿತು, ಮತ್ತು ಅಲ್ಲಿ ಎನ್ವಿರಾನ್ಮೆಂಟು, ಮತ್ತು ನಮಗೆ ಆ ಫಂಕ್ಷನ್ ಹಾಲಲ್ಲಿ ತುಂಬ ಕಂಫರ್ಟಬಲಾಗಿ ಫೀಲ್ ಮಾಡಿದ್ವಿ. ಆರಾಮಾಗಿ ಅಡುಗೆಗಳು ಎಲ್ಲ ಆಯಿತು, ಎಲ್ಲರೂ ಕೂಡ ಬರ್ತಾಯಿದ್ರು ಒಬ್ಬೊಬ್ಬರಾಗಿ. ಸೊ ಇದೊಂಥರ ಫ್ಯಾಮಿಲಿ ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂಥರ ಖುಷಿ ಇರೋದ್ರಲ್ಲಿ. ನಾವು ಹಂಚ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಖುಷಿ, ಅದು ಬೇರೆ ಲೆವೆಲ್ ಆಯಿತಾ.
ಸೊ ಚೆನ್ನಾಗಾಯಿತು. ಭಟ್ರು ಅಡುಗೆನೂ ಅಷ್ಟೇ ಚೆನ್ನಾಗಿ ಮಾಡಿದರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಟೊಮ್ಯಾಟೊ ಬಾತ್ಗಂತೂ ಎಲ್ಲ ಫಿದಾ ಆಗಿಬಿಟ್ಟಿದ್ರು, ಸೂಪರಾಗಿ ಮಾಡಿದರು ಬಾತ್ನ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಅಡುಗೆ ಗ್ರೇವಿ ಮಾಡ್ತಾಯಿದ್ರಲ್ಲ ಚಿಕನ್ ಫ್ರೈನ, ಅದನ್ನು ನೋಡ್ತಾಯಿದ್ವಿ. ಆಲ್ಮೋಸ್ಟ್ ನಮ್ಮ ಇದರಲ್ಲಿ 12:30 12:45 ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಆಗಿಬಿಟ್ಟಿತ್ತು. ಇನ್ನು ನೆಂಟರುಗಳು ಕೂಡ ಬರ್ತಾಯಿದ್ರು. ಸೊ ಅವ್ರನ್ನ ಮಾತಾಡಿಸ್ತಾ ಇದು ಚಿಕನ್ ಫ್ರೈ ಒಂದು ರೆಡಿ ಆಗೋದಿತ್ತಲ್ಲ ಅದನ್ನು ರೆಡಿ ಮಾಡ್ತಾಯಿದ್ರು. ನಾವು ಹೀಗೆ ಎಲ್ಲ ಇವರೆಲ್ಲ ನವೀನ್ ಇದ್ದಾರಲ್ಲ ಅವರ ಸೋದ್ರ ಮಾವನೇ ಹೆಂಡತಿ ಇವರು ಮತ್ತು ಇನ್ನೊಬ್ಬರು ಇವರೆಲ್ಲ ಬಂದರು. ಸೊ ಎಲ್ರೂ ಮಾತಾಡಿಸ್ಕೊಂಡು ಹಾಗೆ ಎಲ್ಲ ಕೂತ್ಕೊಂಡಿದ್ವಿ. ಏನಂತ ಅಂದರೆ ನೋಡಿ, ಈ ಮನೇಲಿ ಮಾಡುವಂಥ ಈ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಎಲ್ಲರೂ ಕೂಡ ಸಿಗ್ತೀವಿ, ಭೇಟಿ ಆಗ್ತೀವಿ, ಎಲ್ಲ ಒಂದೊಂದು ಕಡೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಲ್ಲಿ ಎಲ್ಲರೂ ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಒಂದಷ್ಟು ಸಮಯ ಕಳಿತೀವಿ, ನೋಡ್ದಂಗೆ ಆಗುತ್ತೆ ಅವ್ರನ್ನೆಲ್ಲ. ಸೊ ನಮ್ಮ ಆರ್ಯ ಅಂತೂ ಹೋಗ್ಬಿಟ್ಟು ನೀರು ಎಳೆಯೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾನೇ ಇದ್ದ. ಸೊ ನಮ್ಮ ಆರ್ಯನಿಗೆ ಅವರಪ್ಪ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹದಗೆಡಿಸಿ ಅದನ್ನು ಕೊನೆಗೆ ಫುಲ್ಲು ಕೂದಲು ತೆಗಿಯೋ ಥರ ಆಗಿತ್ತು. ಆ್ಯಂಡ್ ರಕ್ಷಿತಾ ಅವ್ರ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಸೊ ಖುಷಿಯಾಯಿತು ಎಲ್ಲರೂ ಬಂದಿದ್ದು, ಮತ್ತು ನಾವು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಈಗ ಅಡುಗೆ ಅದೊಂದು ಚಿಕನ್ ಫ್ರೈ ಒಂದು ರೆಡಿ ಆಗೋದಿತ್ತು, ಅದೊಂದು ರೆಡಿ ಆಗ್ತಾಯಿತ್ತು. ಅಷ್ಟರಲ್ಲಿ ಎಲ್ಲ ಬರ್ತಾಯಿದ್ರಲ್ಲ, ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಅತ್ತೆ ಕೂಡ ಬಂದರು, ನವೀನವರು ಇನ್ನೊಬ್ಬರು ಅತ್ತೆ. ಸೊ ಅವ್ರನ್ನೆಲ್ಲ ಮಾತಾಡಿಸಿ ನಾವು ಎಲ್ಲ ಈಗ ಊಟಕ್ಕೆ ಹಾಕ್ಕೊಟ್ಬಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಬಂದಂಗೆ ಈಗ ನೆಂಟರುಗಳು ಬರ್ತಾಯಿದ್ರಲ್ಲ, ಊಟಕ್ಕೆ ಬಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಹಾಕ್ಕೊಡ್ತಾಯಿದ್ವಿ. ಊಟನೂ ಕೂಡ ಎಲ್ಲ ತುಂಬ ಚೆನ್ನಾಗಿ, ಅಡುಗೆ ಕೂಡ ಎಲ್ಲ ಚೆನ್ನಾಗಿ ಆಗಿತ್ತು. ಎಲ್ಲರೂ ನಾವೇ ಅಲ್ವಾ, ನಾವು ಫ್ರೆಂಡ್ಸ್ ನಾವೊಂದು ಆಲ್ಮೋಸ್ಟ್ ಒಂದು 70-80 ಜನಕ್ಕೆ ಅಡುಗೆ ಮಾಡಿಸಿದ್ದು. ಒಂದು 70-80 ಜನ ಬಂದಿದ್ದರು. ಸೊ ಎಲ್ಲ ನಾವೇ ಬಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಡಿಸ್ಕೊತಾ ಇದ್ವಿ. ಊಟ ತುಂಬ ಚೆನ್ನಾಗಿದೆ ಅಂತ ಚಿಂಟು ಹೇಳ್ತಾಯಿದ್ಲು. ಈಗ ಎಲ್ಲ ಹೊರಗಡೆ ಟ್ಯಾಪ್ಸ್ ಇತ್ತು, ಇದು ಮಾಡ್ಕೊಳ್ಳೋದಕ್ಕೆಲ್ಲ. ಈ ಥರ ಏನಾದರೂ ಫಂಕ್ಷನ್ ಮಾಡ್ತೀವಿ ಅಂದರೆ ಇಲ್ಲಿ ಫಂಕ್ಷನ್ ಹಾಲ್ಗಳು ಎಲ್ಲ ವ್ಯವಸ್ಥೆನೂ ಇದೆ. ಫಂಕ್ಷನ್ ಹಾಲ್ ಇರ್ಬೋದು, ಪಾತ್ರೆಗಳಿರ್ಬೋದು, ಇನ್ನು ಕ್ಲೀನಿಂಗಿಗೆ ಇರ್ಬೋದು, ಎಲ್ಲ ವ್ಯವಸ್ಥೆನೂ ಕೂಡ ಇದೆ. ಹಾಗೆ ನವೀನ್ ಅವರ ಅತ್ತೆ ಮಗಳು ಹಸ್ಬೆಂಡ್ ಅವರು ಕೂಡ ಬಂದರು, ಮಹೇಶಣ್ಣ ಅಂತ. ಸೊ ಎಲ್ಲ ಮಾತಾಡಿಕೊಂಡು ಈಗ ನಾನು ಕೂಡ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಊಟಕ್ಕೆ ಕೂತ್ಕೊಂಡು ಈಗ ಊಟ ನಾನು ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಕಸಿನ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ, ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅವರು ಕೂಡ ಬಂದರು. ಅವರು ಎಲ್ಲ ಬಂದಾದಮೇಲೆ ಈಗ ಊಟ ಒಬ್ಬೊಬ್ಬರಾಗಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಊಟ ಮಾಡಿಸ್ತಾಯಿದ್ವಿ. ಊಟ ಬಡಿಸ್ತಾಯಿದ್ವಿ, ಅವ್ರು ಊಟ ಮಾಡ್ತಾಯಿದ್ರು. ನಮ್ಮ ಚಿಕ್ಕಮ್ಮ ಮತ್ತು ಪೃಥ್ವಿನ್ ಈಗ ಈಗ ಅಮ್ಮನ ಮನೇಲಿಲ್ಲ, ಈಗ ಬೇರೆ ಕಡೆ ಅವನು ವರ್ಕ್ ಮಾಡ್ತಿರೋದು, ಹಾಗಾಗಿ ಅವನು ಹೋಗಿದ್ದಾನೆ. ನಮ್ಮ ದೊಡ್ಡಪ್ಪ ಎಲ್ಲರೂ ಬಂದರು. ಎಲ್ಲ ಬಂದೀಗ ಊಟ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಡೇ ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ನೋಡಿದ್ವಿ, ಎಲ್ಲರೂ ಮಾತಾಡ್ಸಿದ್ವಿ, ಖುಷಿ ಆಯಿತು. ಎಲ್ಲರೂ ಊಟ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಆ ದೇವ್ರ ಶಕ್ತಿ, ಆ ದೇವ್ರ ಸನ್ನಿಧಾನದಲ್ಲಿ. ಆಮೇಲೆ ಲಾಸ್ಟಲ್ಲಿ ಇನ್ನೇನು ಎಲ್ಲ ನಾವು ಪ್ಯಾಕ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನವೀನ್ ಇದ್ದಾರಲ್ಲ, ಅವರ ದೊಡ್ಡಪ್ಪನ ಮಗ, ಮೊದಲನೇ ಅಣ್ಣ, ಕಸಿನ್ಸಲ್ಲಿ ಅವರಿಗೆ ಅಣ್ಣ ಮತ್ತು ವೈಫು ಮತ್ತು ಮಕ್ಕಳು ಎಲ್ಲ ಬಂದಿದ್ದರು. ಸೊ ಅವ್ರಿಗೂ ಕೂಡ ಊಟ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ವಿ. ಅವ್ರು ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಲೇಟಾಗಿ ಬಂದರು. ಆ್ಯಂಡ್ ಅವರೆಲ್ಲ ಈಗ ಊಟ ಮಾಡ್ತಾಯಿದ್ದಾರೆ. ಸೊ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ, ನಾವು ಅಂದ್ಕೊಂಡಂಗೆ ಎಲ್ಲ ಆಯಿತು. ಅದಾದಮೇಲೆ ಈಗ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ಸೊ ನಾವು ಕೂಡ ಹೊರಡಬೇಕು. ಅವರು ಮಡಿಕೇರಿಯಲ್ಲಿರೋದು, ಅವರು ಹೊರಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನಮ್ಮತ್ತೆ ಇವರು ಎಲ್ಲ ಹೊರಟರು. ಸೊ ಈಗ ನಾವು ಎಲ್ಲರೂ ಕೂಡ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಈಗ ನಾನು, ನವೀನ್, ಅಥರ್ವ ಮತ್ತು ನಮ್ಮ ಅಕ್ಕ, ನಾವು 3 ಜನ ಒಂದು ಕಾರಲ್ಲಿ ಹೋಗಬೇಕು. ಆ್ಯಂಡ್ ಈಗ ಇನ್ನೇನು ಹೊರಟ್ವಿ. ಇನ್ನು ಎಲ್ಲರೂ ಕೂಡ ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ. ಸೊ ಫುಲ್ ಟಯರ್ಡ್ ಆಗೋಗಿದೆ ಫ್ರೆಂಡ್ಸ್. ಈಗ ಮನೆಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀವಿ. ನವೀನಂತೂ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ. ರಕ್ಷಿತಾ ಕೂಡ ಹಿಂಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಈಗ ರಕ್ಷಿತಾ, ಶಿವು ಇಬ್ಬರು ಕೂಡ ಹೊರಟಿದ್ದಾರೆ, ಕಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅವರು. ಈಗ ನಮ್ಮಮ್ಮ ಹಲಸಿನಣ್ಣಿತ್ತು ಅಂತ ಕೊಡ್ತಾ ಇದ್ದಾರೆ. ಈಗ ಚೆನ್ನಾಗಿತ್ತು ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ದು. ಹೋಗು, ನಿಮ್ಮ ಮತ್ತೆ ಮಲಗಿಸ್ಕೊತಾಳೆ ಇವತ್ತು. ಹೋಗು ಗೊತ್ತಾನೆ ಕಂಡ್ರು. ಅಲ್ಲಿ ತಗೊಂಡಿದ್ದು ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ. ಅದು ಒಂಥರ ವಾಸನೆ ಐತೆ. ಆಮೇಲೆ ತಗೊಂಡ್ವಿ ನಾವು, ಅದ್ ಚೆನ್ನಾಗಿತ್ತು. ಅಲ್ಲಿ ತಗೊಂಡ್ವಿ. ಅಕ್ಕ ಏನ್ ಮಾಡಿದ ಗೊತ್ತಾ, ನೋಡಲಿ ಹಿಂಗ್ ಮಡಗಿದಲ್ಲ, ಅದನ್ನ ಎಳೆದ್ಬಿಟ್ಟು ನೀರೆಲ್ಲ ದಬಾಕಿದ ಅಂತ ಕೈ ಹಿಡ್ಕೊಂಡು ಉರುಳಿ ಅಲ್ಲಿ ತಗೊಂಡು ನಾನು ತಗೋತೀನಿ. ಕಡಿಮೆ ಇಲ್ಲ, ಮಿಕ್ಸ್ ಇದೆ.
ಇವರು ತಿನ್ ನೋಡು ತಿನ್ನೋ ಅಂತ ಏನ್ ಇದಾಗಿಲ್ಲ. ಬಾಯ್ ಬಾಯ್. ಬಾಯ್. ಅದ್ ಯಾವ್ದೋ ಒಂದ್ ಹಂಗೆ ಕಿತ್ತೋಯ್ತಲ್ಲ ಇದು ಬ್ಯಾಗು ಲಾಸ್ಟ್ ವೀಕ್ ಇವ್ರು ಬಟ್ಟೆ ತಗೊಬಂದಾಗ. ನಾಯಿ ಐತೆ ಇಲ್ಲಿ ಸೌಮ್ಯ, ಹಿಂದೆ ನಾಯಿ ಎಷ್ಟು ಎದುರುಗೊತ್ತ ಗೊತ್ತ ಹೇಳು. ಅಪ್ಪ ನಂಗೆ ನಿಜ ನಾಯಿ ಜಾಸ್ತಿ ಮಾಡ್ಬಿಟ್ಟು ಆ ಮರಿ ಬೇರೆ ಡ್ಯಾನ್ಸ್ ಮಾಡ್ತಾಳೆ ಇವಳು ಹಿಂಗ ಅನ್ಕೊಂಡು. ಅಲ್ಲ ಮರಿನ ಇದ್ಕೊಡ್ತಾ ಇದ್ರಲ್ಲ ಅದೋಗ್ಬಿಟ್ಟು ಅವ ಹಿಂಗ್ ಉದ್ಬಿಟ್ಟು ಅವ್ನ್ ಬೇರೆ ಹೇಳ್ತಿದ್ದ ಅವಯ್ಯ ನಂಗೆ ನಾಯಿ ಕಚ್ಬಿಟ್ಟಿದೆ ಹಿಂಗಾಗಿದೆ ಅಂತ ಭಯನೇ ಆಗೋಯ್ತು ನನ್ಗೆ. ನಿಜ ಭಯ ನಾಯಿ ಅಂದ್ರೆ ನನ್ಗೆ. ಒಂದ್ ನಾಯಿ ಮರಿ ತಗೋತೀನಿ ಹೊಸ ಮನೆಗೆ ಹೋದ್ಮೇಲೆ, ಒಂದು ಚಿಕ್ಕದು. ನಿನ್ನೆ ಸಾಕಾದ ಕಷ್ಟ. ಅದೇ ಫಂಕ್ಷನ್ ಅಲ್ಲಿ ಪಕ್ಕದವರು ಬೆಂಗಳೂರಲ್ಲಿ ಕರ್ಕೊಂಡ್ ಬಂದಿದ್ರಲ್ಲ ಒಂದ್ ನಾಯಿ ಮರಿನ ಸಖತ್ತಾಗಿ ಕ್ಯೂಟ್ ಆಗಿತ್ತು, ಆ ತರದನ್ನ ತಗೋತೀನಿ. ಫ್ರೆಂಡ್ಸ್, ಹೀಗೆ ಎಲ್ಲರೂ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಈಗ ಶಿವು ಮತ್ತು ರಕ್ಷಿತನ ಕಳ್ಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಏನಂತಂದರೆ ಅವರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಬೆಳಿಗ್ಗೆ ಎದ್ದೋಗಿ ಅಂತ ಇದ್ವಿ. ಬಟ್ ಅವ್ರೀಗ ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.